ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತು ಒಂದು ಎಗ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಇದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಇದು ಎಗ್ ಬುರ್ಜಿ ಅಂತ. ಟೇಸ್ಟ್ಫುಲ್ಲಾಗಿ ನಾವು ಮನೆಯಲ್ಲಿಯೇ ಹೇಗೆ ಎಗ್ ಬುರ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ. ಆದಷ್ಟು ನೀವು ನನ್ನ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಾಗಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ನಾನು ಯಾವುದೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಆಗ ನೀವು ಎಲ್ಲಕ್ಕಿಂತ ಫಸ್ಟು ನನ್ನ ವೀಡಿಯೋಗಳನ್ನು ನೋಡಬಹುದು. ಓಕೆ, ಬನ್ನಿ ಎಗ್ ಬುರ್ಜಿನ ನಾವು ವೆರಿ ಟೇಸ್ಟಿಫುಲ್ಲಾಗಿ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಓಕೆ, ನಾನಿಲ್ಲಿ 5 ಮೊಟ್ಟೆಗಳನ್ನು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದರೆ ನೀವು ಇನ್ನೂ ಮೊಟ್ಟೆಗಳನ್ನು ಹಾಕೋಬಹುದು ಫ್ರೆಂಡ್ಸ್. ಓಕೆ, ನಾನು ಇಲ್ಲಿ ಒಂದು ದಪ್ಪ ಗಾತ್ರದ ಒಂದು 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಇಟ್ಟಿದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ ನೋಡ್ತಾ ಇದ್ದೀರಲ್ಲ, ನೀವು ಉದ್ದುದ್ದ ಬೇಕು ಅಂದರೂ ಕಟ್ ಮಾಡ್ಕೋಬೋದು. ಹಾಗೆ ಪೆಪ್ಪರ್ ಪೌಡರ್ 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಎಣ್ಣೆನ ನಾನು ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೊಟ್ಟೆ ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಾ ಅನ್ನೋದಾದರೆ ಇನ್ನು ನೀವು ಎಷ್ಟು ಜನಕ್ಕೆ ಬೇಕೋ ಅಂದರೆ ನಾನು ಇಲ್ಲಿ 5 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಸೊ ನೀವು ಎಷ್ಟು ಒಬ್ಬರಿಗೆ ಒಂದೊಂದು ಮೊಟ್ಟೆ ಅನ್ನೋ ಹಾಗಾದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮೊಟ್ಟೆಗಳನ್ನು ಹಾಕ್ಬೋದು. ನಾನು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡಿದ್ದೀನಿ. ಓಕೆ, ನೀವು ನೋಡ್ತಿದ್ದಿರ್ಬೋದು, ನಾನು ಗೋಲ್ಡ್ ವಿನ್ನರ್ನ ಯೂಸ್ ಮಾಡೋದು. ಸೊ ಅಡುಗೆ ಎಣ್ಣೆ ಹಾಕಿ ಇವಾಗ ನಾವು ಮೆಣಸಿನ್ಕಾಯಿನ ಫಸ್ಟೇ ಎಣ್ಣೆಯಲ್ಲಿ ಉರಿಬೇಕು. ನಾವು ಯಾವುದೇ ತಿಂಡಿಗಳನ್ನು ಮಾಡಲಿ ಫ್ರೆಂಡ್ಸ್, ಹಸಿರು ಮೆಣಸಿನ್ಕಾಯಿನ ನಾವು ಫಸ್ಟು ಉರಿಯೋದ್ರಿಂದ, ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಾದರೆ ಇದರಿಂದ ಏನೂ ತೊಂದರೆ ಆಗೋಲ್ಲ. ಹಸಿರು ಮೆಣಸಿನ್ಕಾಯಿ ತಿನ್ನಬಾರ್ದು ಅಂತ ಇರ್ತಾರಲ್ವ, ಸೊ ಅಂಥವ್ರು ಹಸಿರು ಮೆಣಸಿನ್ಕಾಯಿನೂ ತಿನ್ಬೋದು. ಈ ಥರ ಮಾಡಿಕೊಂಡು ನಾವು ಡೀಪ್ ಫ್ರೈ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಚಟ್ನಿ ಅಥವಾ ಬೇರೆ ಏನಕ್ಕಾದರೂ ಹಸಿರು ಮೆಣಸಿನ್ಕಾಯಿ ಉಪಯೋಗಿಸ್ಬೇಕಾದ್ರೆ ನಾವು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ನೆಕ್ಸ್ಟ್ ಅದನ್ನು ಉಪಯೋಗಿಸಿರೆ ಗ್ಯಾಸ್ಟ್ರಿಕ್ ಆಗಲ್ಲ ಫ್ರೆಂಡ್ಸ್. ಸೊ ಯಾವಾಗಲೂ ಹೀಗೆ ಯೂಸ್ ಮಾಡಿ. ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ 1 ಬೌಲ್ ಇತ್ತು. ಸೊ ಇದನ್ನು ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಬೇಕು ನೀಟಾಗಿ. ಇದನ್ನು ಫ್ರೆಂಡ್ಸ್ ನೀವು ಚಪಾತಿಗೆ ಮತ್ತು ಈಗ ನೈಟ್ ಡಿನ್ನರಿಗೆ ಬೇಕು ಅಂತಂದರೆ ಸೈಡ್ ಡಿಶ್ ಆಗಿ ಕೂಡ ನೀವು ಮಾಡ್ಕೋಬಹುದು. ಮತ್ತು ನೀವು ಚಪಾತಿಗೆ ಬೇಕು ಅಂದರೆ ಚಪಾತಿಗೂ ಮಾಡ್ಕೋಬೋದು, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ನಾನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಯೂಸ್ ಮಾಡಿ. ಓಕೆ, ನೋಡಿ ಇವಾಗ ಈರುಳ್ಳಿ ಫುಲ್ ಬೆಂದಿದೆ. ಸೊ ಈರುಳ್ಳಿ ಬೇಯ್ದಲೇ ನಾವು ಬೇರೆ ಎಲ್ಲದನ್ನು ಹಾಕೋ ಹಾಗಿಲ್ಲ, ಅದು ಟೇಸ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಈರುಳ್ಳಿ ಈ ಥರ ಬೆಂದಿರಬೇಕು. ನಾನು ಈಗ ಕೊತ್ತಂಬರಿ ಸೊಪ್ಪಲ್ಲಿ ನಾನು ಅರ್ಧ ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅಂತ. ಓಕೆ, ಎಲ್ಲ ಪೂರ್ತಿ ಕಟ್ ಮಾಡಿದ್ದೆಲ್ಲ ಕೊತ್ತಂಬರಿ ಸೊಪ್ಪನ್ನ ನಾನಿವಾಗ ಹಾಕಿಲ್ಲ, ಅರ್ಧ ಮಾತ್ರ ಹಾಕಿದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಮಿಕ್ಸ್ ಮಾಡಿಲ್ಲ ನಾನು. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾವು ಈ ಥರ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ತಿಯಾಗಿರುತ್ತೆ ಫುಡ್ಡು. ಖಂಡಿತವಾಗ್ಲೂ ನೀವು ಈ ಥರದ ಡಿಶಸ್ನ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ಮೊಟ್ಟೆ ತೊಗೊಂಡಿದ್ನಲ್ಲ, ಸೊ ಮೊಟ್ಟೆನೆಲ್ಲ ಒಡೆದು ಹೀಗೆ ಹಾಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ. ಓಕೆ, ಹಾಕಿದ ತಕ್ಷಣವೇ ನೀವು ಅದನ್ನು ತಿರುಗಿಸ್ಬೇಕು ಅಂತ ಏನಿಲ್ಲ. ಈಗ ನೋಡಿ, ನಾನು 5 ಮೊಟ್ಟೆನೂ ಕೂಡ ಹಾಕೋತೀನಿ, ಎಲ್ಲದನ್ನು ಹುಡ್ಕೊಂಡು. ಈ ಥರ ರಿಲೇಟಿವ್ಸು ಸಡನ್ನಾಗಿ ಮನೆಗೆ ಬಂದಿರ್ತಾರೆ. ಸೊ ಅವ್ರಿಗೇನು ಮಾಡಿಕೊಡೋದು ಅಂತ ಅಂದ್ಕೊಳೋದಕ್ಕಿಂತ ನಾವು ಈ ಥರದ ಡಿಶಸ್ನ ಮಾಡಿಕೊಟ್ರೆ ಅದು ತುಂಬಾ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದು ಚಪಾತಿಗಂತೂ ತುಂಬಾ ಟೇಸ್ಟಾಗಿರುತ್ತೆ. ಇಲ್ಲ ನೈಟ್ ಡಿನ್ನರ್ಗೆ ನೀವು ಮಾಡ್ಕೋಬೋದು ಇದನ್ನು.
ಓಕೆ, ಅಂದರೆ ಬೇರೆ ಥರ ನೀವು ಟ್ರೈ ಮಾಡಿರ್ತೀರ, ಬಟ್ ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು 5 ಮೊಟ್ಟೆನೂ ಹೊಡ್ಕೊಂಡಿದ್ದೀನಿ, ಹಾಕಿದ್ದೀನಿ ಈಗ ಹೊಡೆದು. ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕೆ ಅಂದರೆ ಆಮೇಲೆ ಅದು ಗಟ್ಟಿ ಆಗಿದ್ದರೆ ಅದು ಪಲ್ಯ ಥರ ಆಗುತ್ತೆ ಹೊರತು ಎಗ್ ಬುರ್ಜಿ ಆಗಲ್ಲ. ಹಾಗೆ ಪೀಸ್ ಥರ ಬರುತ್ತೆ ಮೊಟ್ಟೆ. ಇದು ಪೂರ್ತಿ ಫುಲ್ ಮಿಕ್ಸ್ ಆಗಿಬಿಡ್ಬೇಕು. ನೋಡ್ತಿದ್ದೀರಲ್ಲ, ಅದು ಫುಲ್ ಡ್ರೈ ಥರ ಆಗಬೇಕು. ಅದು ಎಗ್ ಬುರ್ಜಿ. ಪೀಸ್ ಥರ ಸಿಗೋದಾದರೆ ಅದು ಪಲ್ಯ ಆಗಿಬಿಡುತ್ತೆ, ಮೊಟ್ಟೆ ಪಲ್ಯ ಆಗಿಬಿಡುತ್ತೆ. ಸೊ ಇದು ಎಗ್ ಬುರ್ಜಿ. ನೋಡ್ತಿದ್ದೀರಲ್ಲ, ಈಗ ಕೊತ್ತಂಬರಿ ಸೊಪ್ಪು ಮಿಕ್ಕಿತ್ತಲ್ಲ, ಸೊ ಮಿಕ್ಕಿರೋ ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಬೇಕಷ್ಟೇ. ಓಕೆ, ಒಂದು 3 ಮಿನಿಟ್ಸ್ ಆಗ್ಬೋದು ಅಷ್ಟೇ ಫ್ರೆಂಡ್ಸ್. ಇದನ್ನು ನೋಡಿ, ಈ ಥರನೇ ತಳ ಹಿಡಿದಂಗೆ ಕೈ ಆಡಿಸ್ತಾ ಇರಬೇಕು. ಹೀಗೆ ತಳ ಹಿಡಿದ್ಬಿಡುತ್ತೆ. ನಾವು ಮೊಟ್ಟೆ ಹಾಕಿದ ತಕ್ಷಣವೇ ತಳ ಹಿಡಿಯೋಕ್ಕೆ ಶುರು ಹಚ್ಕೊಂಡ್ಬಿಡುತ್ತೆ. ಸೊ ನೀವು ಅವಾಗವಾಗ ಹೀಗೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಮೊಟ್ಟೆಯಲ್ಲಿ ಏನು ನೀರಿನ ಅಂಶ ಇದೆಯೋ ಅದೆಲ್ಲ ಹೋಗಿ ನೋಡಿ ಈ ಥರ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಒಂದು 3/4 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಒಂದು 2 ಮಿನಿಟ್ಸ್, ಒನ್ ಮಿನಿಟ್ ಆರ್ 2 ಮಿನಿಟ್ಸ್ ಇದ್ದರೆ ಓಕೆ. ಅದನ್ನು ಮಾಡಬೇಕಾದ್ರೆ ಫ್ರೆಂಡ್ಸ್ ಫುಲ್ ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಟವ್ನ. ಜೋರಂತೂ ಮಾಡಬೇಡಿ, ಫುಲ್ ಲೋ ಫ್ಲೇಮಲ್ಲೇ ಇರಲಿ, ಹೈ ಬೇಡ. ಓಕೆ, ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗನೆ ಆಗುತ್ತೆ. ಯಾರಾದರೂ ಬಂದಿದ್ದಾರೆ ಗೆಸ್ಟು ಅಂದರೆ ನಾವು ಬೇಗ ಮಾಡುವಂತಹ ರೆಸಿಪಿ ಇದು. ಓಕೆ, ನೋಡಿ, ಎಗ್ ಬುರ್ಜಿ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಈಗ ನಾನು ಹಾಕ್ಕೋತೀನಿ. ಓಕೆ, ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಎಗ್ ಬುರ್ಜಿ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ಸಬ್ಸ್ಕ್ರೈಬ್ ಆಗಿರೋರು ಎಲ್ಲರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಬಾಯ್, ಸಿ ಯು.